ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ನ್ಯಾಯಬೆಲೆ ಅಂಗಡಿಗಳು ಈಗ ಅಕ್ರಮಗಳ ಹಾಟ್ ಸ್ಪಾಟ್ ಆಗ್ತಾ ಇದೆ. ಫಲಾನುಭವಿಗಳು ಅಕ್ಕಿಯನ್ನು ಪಡೆಯೋದಕ್ಕೆ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಟ್ಟರು, ಫಲಾನುಭವಿಗಳು ಇಲ್ಲಿ ಅಕ್ಕಿಯನ್ನು ಪಡೆಯೋದಕ್ಕೆ ಲಂಚವನ್ನು ನೀಡಬೇಕಾಗಿದೆ. ಲಂಚ ಕೊಟ್ಟರೆ ಮಾತ್ರ ಅಕ್ಕಿ ಸಿಗುತ್ತೆ. ನ್ಯಾಯಬೆಲೆ ಅಂಗಡಿಗಳ ಅವ್ಯವಹಾರದ ಅನಾವರಣವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ, ನೋಡಿ. ಕೆಆರ್ಪುರಂ ಕ್ಷೇತ್ರದ ನ್ಯಾಯಬೆಲೆ ಅಂಗಡಿಗಳಿಂದ ಗ್ರಾಹಕರಿಗೆ ಮೋಸ, ಉಚಿತ ಅಕ್ಕಿ ವಿತರಣೆಗೆ ಹಣ ಪಡಿತಾ ಇರೋ ಆರೋಪ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ಸರ್ಕಾರ ಬಡವರಿಗೆ ಅನುಕೂಲ ಆಗ್ಲಿ ಅಂತ 5 ಕೆಜಿ ಅಕ್ಕಿ 5 ಕೆಜಿಗೆ ಹಣವನ್ನ ಕೊಡ್ತಾ ಇದೆ. ಆದ್ರೆ ಸರ್ಕಾರದ ಈ ಸೌಲಭ್ಯ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಸರ್ಕಾರ ಕೊಟ್ಟರು ನ್ಯಾಯಬೆಲೆ ಅಂಗಡಿಗಳಿಂದ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಇದಕ್ಕೆ ಪೂರಕ ಎಂಬಂತೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ದೇವಸಂದ್ರ ವಾರ್ಡ್ ಮತ್ತು ಬಸವಪುರ ವಾರ್ಡ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಅಕ್ಕಿ ವಿತರಣೆ ಮಾಡ್ತಾ ಇಲ್ವಂತೆ. ದೇವಸಂದ್ರ ವಾರ್ಡ್ನ ಡಿಪೋ ನಂಬರ್ 141ರಲ್ಲಿ 1 ತಿಂಗಳು ಅಕ್ಕಿ ಕೆಲವರಿಗೆ ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಅಕ್ಕಿ ಸಿಗೋದೇ ಇಲ್ವಂತೆ. ಅಕ್ಕಿಗಾಗಿ ಅಂಗಡಿ ಮುಂದೆ ಚೀಲ ಇಟ್ಟು ಜನ ಕಾಯ್ತಾ ಇದ್ದು ಅವ್ಯವಹಾರದ ಬಗ್ಗೆ ಏನ್ ಮಾತಾಡಿದ್ದಾರೆ ಅಂತ ನೀವೇ ನೋಡಿ. ಕೆಆರ್ಪುರಂನ ದೇವಸ್ಥಾನದ ನ್ಯಾಯಬೆಲೆ ಅಂಗಡಿಯಲ್ಲಿ ಸರಿಯಾದ ರೀತಿಯಲ್ಲಿ ಅಕ್ಕಿ ಕೊಡ್ತಿಲ್ಲ ಅಂತೇಳಿ ಇಲ್ಲಿನ ಸಾರ್ವಜನಿಕರು ಅಕ್ಕಿಗೋಸ್ಕರ ಕಾಯ್ತಾ ಇರುವಂಥದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇದು ದೇವಸ್ಥಾನದಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿ. ಸದ್ಯಕ್ಕೆ ಇದನ್ನು ನ್ಯಾಯಬೆಲೆ ಅಂಗಡಿಯನ್ನು ಕ್ಲೋಸ್ ಮಾಡಲಾಗಿದೆ. ಕ್ಲೋಸ್ ಮಾಡಿದರೂ ಕೂಡ ಇವಾಗ ಕೊಡ್ತಾರೆ, ನಾಳೆ ಕೊಡ್ತಾರೆ, ಬೆಳಗ್ಗೆ ಕೊಡ್ತಾರೆ ಅಂತೇಳಿ ಪ್ರತಿದಿನವೂ ಕೂಡ ಕಾಯುವಂತಹ ಪರಿಸ್ಥಿತಿ ಜನರದಾಗಿದೆ. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಸಾಲುಗಟ್ಟಿ ಅವರು ಇಟ್ಟಿರುವಂಥದ್ದು ಚೀಲಗಳೆಲ್ಲವನ್ನು ಕೂಡ ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ಕಾಯ್ತಾ ಹೋಗ್ತಾ ಇದ್ದಾರೆ. ಅಂದರೆ ಇವತ್ತು ಈ ಒಂದು ನ್ಯಾಯಬೆಲೆ ಅಂಗಡಿಯವ್ರಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದೆ, ಹಾಗಾಗಿ ಓಪನ್ ಮಾಡಿಲ್ಲ ಅಂತಂದರೆ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು ಕಳೆದ 2-3 ತಿಂಗಳಿಂದ ಕೂಡ ಸರಿಯಾದ ರೀತಿಯಲ್ಲಿ ಅಕ್ಕಿ ಕೊಡ್ತಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಸಾಲುಗಟ್ಟಿಯಲ್ಲಿ ಅಕ್ಕಿ ಚೀಲವನ್ನು ಇಟ್ಟು ಸರದಿ ಸಾಲಿನಲ್ಲಿ ಕಾಯ್ತಾ ಇರುವಂಥದ್ದು. ಈಗ ತಮಗೆ ಎಷ್ಟು ತಿಂಗಳಿಂದ ಅಕ್ಕಿ ಸಿಕ್ಕಿಲ್ಲ? ನಮಗೆ 1 ತಿಂಗಳು ಮಾತ್ರ ಸಿಕ್ಕಿಲ್ಲ. ನಮಗೆ ತಿಂಗಳು ಕಾಯ್ಕೋಬೇಕು, ಜಗಳ ಮಾಡಬೇಕು, ಇದು ಮಾಡಿದ್ರೆ ಒಂದು ಸ್ವಲ್ಪ ಮಾತಾಡಿದ್ರೆ 2 ತಿಂಗಳು ಇವಾಗ ಹೋಗಮ್ಮ ಸಾಕು ಆಗೋಯ್ತು ಅಕ್ಕಿ ಅಂದ್ಬಿಡ್ತಾರೆ. ಗೆದ್ರಿಸ್ ಕಳಿಸ್ತಾನೆ. ನಮಗೂ 1 ತಿಂಗಳು ಕೊಡೇ ಇಲ್ಲ, 3 ತಿಂಗಳಾಗ ನಮ್ಗೆ 2 ತಿಂಗಳಿಂದ ಅಕ್ಕಿನೇ ಸಿಗ್ತಾ ಇಲ್ಲ. ಬಂದು ವಾಪಸ್ ಹೋಗ್ತೀವಿ, ಬಂದರೆ ಇಲ್ಲ ಅಕ್ಕಿ ಖಾಲಿ ಆಯಿತು ಅಂತಾರೆ. ಇಲ್ಲಿ ಅಕ್ಕಿ ಸರಿಯಾದ ರೀತಿಯಲ್ಲಿ 2 ತಿಂಗಳು ಸಿಗುತ್ತೆ, 2 ತಿಂಗಳು ಸಿಗಲ್ಲ, ಆ ರೀತಿಯಾಗಿ ಸಮಸ್ಯೆ ಆಗಿದೆ. ಹಾಗಾಗಿ ನಮಗೆ ಸರಿಯಾದ ರೀತಿಯಲ್ಲಿ ಅಕ್ಕಿ ಕೊಡಬೇಕು ಅಂತೇಳಿ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಇನ್ನು ಬಸವನಪುರ ವಾರ್ಡ್ನ ಡಿಪೋ ನಂಬರ್ 141ರಲ್ಲಿ ಜನ ಅಕ್ಕಿಗಾಗಿ ಸಾಲು ಕಟ್ಟಿ ನಿಂತಿದ್ದಾರೆ. ಇಲ್ಲಿ ಅಕ್ಕಿ ಪ್ರತಿ ತಿಂಗಳು ಕೊಡ್ತಾರೆ, ಆದ್ರೆ 10 ಕೆಜಿ ತಗೊಂಡ್ರೆ 10 ರೂಪಾಯಿ ಕೊಡ್ಬೇಕಂತೆ, 20 ಕೆಜಿ ಅಕ್ಕಿ ತಗೊಂಡ್ರೆ 20 ರೂಪಾಯಿ ಕೊಡ್ಬೇಕಂತೆ. ಉಚಿತ ಅಕ್ಕಿ ಅಂತಾರೆ, ಆದ್ರೆ ಇಲ್ಲಿ ಅನಭಾಗ್ಯ ಅಕ್ಕಿಗೆ ಹಣ ತಗೋತಾರಂತೆ. ಸ್ವತಃ ಪಡಿತರ ಚೀಟಿದಾರರೇ ಇಲ್ಲಿ ನಡೀತಾ ಇರುವ ಅವ್ಯವಹಾರವನ್ನ ಬಿಚ್ಚಿಡ್ತಾರೆ, ನೋಡಿ. ಅಕ್ಕಿಗೆ ದುಡ್ಡು ತಗೊಂತಾರೆ ಅಂದ್ರೆ ಅವರು ನಮ್ಮ ಎಷ್ಟಿಗೆ 10 ಕೆಜಿ ಇದ್ರೆ ನಮಗೆ ಅವ್ರು 10 ರೂಪಾಯಿ ಇಸ್ಕೊಂತಾರೆ, 20 ಕೆಜಿ ತಗೊಂಡ್ರೆ 20 ರೂಪಾಯಿ ಇಸ್ಕೊಂತಾರೆ. ಅಕಸ್ಮಾತ್ ನಾವು ಏನೋ 50 ರೂಪಾಯಿ ಕೊಟ್ಬಿಟ್ರೆ ಈ ಚೇಂಜೇ ಕೊಡಲ್ಲ. ನಾವು ಕೊಟ್ಟಿಲ್ಲ ಅಂದರೆ ನಮಗೆ ಅಕ್ಕಿ ಕಮ್ಮಿ ಬರುತ್ತೆ. ಈಗ ನಮ್ಮ ಅಕ್ಕಿ ಕಮ್ಮಿ ಬರುತ್ತೆ ಅಂತ ಒಂದು ಕಾರಣ ಕೊಡೋದಷ್ಟೇ. ಅವ್ರಿಗೆ ಕೇಳಿದ್ರೆ ಎಲ್ಲ ಕಡೆ ಕೊಡ್ತಿದ್ದಾರೆ, ನೀವೇನಕ್ಕೆ ನಮಗೆ ಕೊಡಲ್ಲ, ಕೊಡಲೇಬೇಕು, ಅದು ರೂಲ್ಸು ಅಂತಾರೆ. ದುಡ್ಡು 10 ರೂಪಾಯಿ ತಗೊಂತಾರಣ, ಕೇಳಿದ್ರೆ ಇಲ್ಲ ತಮ್ಮ ಕೊಡ್ತಾ ಇದೀವಿ, ಅದು ತಮ್ಮ ತಗೊಂತಾ ಇದೀವಲ್ಲ ಅದಕ್ಕೆ ತಗೋಬೇಕು ಅಂತ ಹೇಳ್ತಾರೆ. 3 ಕೆಜಿ ಅಕ್ಕಿ 2 ಕೆಜಿ ರಾಗಿ, ಅಲ್ಲಿಗೆ 4 ಜನಕ್ಕೆ 12 ಕೆಜಿ ಅಕ್ಕಿ ಹಾಕಬೇಕು. ಇವ್ರು ಕೊಡೋದು 9.5 10 ಕೆಜಿ ಅಕ್ಕಿ ಕೊಡ್ತಾರೆ. ಕಾಸು ಮಾತ್ರ 10 ರೂಪಾಯಿ 20 ರೂಪಾಯಿ ತಗೊಂತಾರೆ. ಕೇಳಿದ್ರೆ ಇದು 2 ತಗೊಂತಾರಪ್ಪ, ನಾನು ಒಬ್ಬನೆಲ್ಲ ತಗೊಳ್ಳೋದು ಅಂತ ಹೇಳ್ತಾರೆ. ಯಾಕಂದ್ರೆ ಪಾಪ ಮುದುಕರು ಎಲ್ಲ ಇಷ್ಟು ಜನ ಕಾಯ್ತಾರೆ, ಬೆಳಗ್ಗೆ ಸಾಯಂಕಾಲ ಕೊಡಲ್ಲ. ಇನ್ನೊಂದು ಸೊಸೈಟಿ ಹತ್ರ ಹೋದ್ರೆ ಅಲ್ಲೂ ಕೊಡಲ್ಲ, ಇನ್ನೊಂದು ಸೊಸೈಟಿ ಅಲ್ಲೂ ಇಲ್ಲ. ಎಲ್ಲಿ ಹೋಗ್ಬೇಕು? ತಗೊಂತಾರೆ 10 ರೂಪಾಯಿ. ಯಾವ ಸೊಸೈಟಿ ಎಲ್ಲಾದ್ರೂ 10 ರೂಪಾಯಿ ತಗೊಂತಾರೆ 10 ರೂಪಾಯಿ. ಅನಭಾಗ್ಯ ಅಕ್ಕಿ ಉಚಿತ ಅಂತಾರೆ, ಆದ್ರೆ ಉಚಿತ ಅಕ್ಕಿ ಕೂಡ ಬಡ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ನಡೀತಾ ಇದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತು ಅನ್ನಭಾಗ್ಯ ಅಕ್ಕಿ ಸರಿಯಾದ ರೀತಿಯಲ್ಲಿ ತಲುಪುವಂತೆ ಮಾಡ್ತಾರ, ಕ್ರಮ ವಹಿಸ್ತಾರ, ಕಾದ್ ನೋಡ್ಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.